ಬೆಳಗ್ಗೆ 7:30. ಆನೆ ಬಂತೊಂದಾನೆ. ಡ್ರೆಸ್ ಯಾವಾಗ ಚೇಂಜ್ ಆಯಿತು? ಅಯ್ಯೋ ಏಯ್ ಚೇಂಜ್ ಮಾಡಿದ್ದು ಚಟ್ನಿ ಕಾಸ್ಟ್ಯೂಮ್ ಏನಣ್ಣ ಇದು? ರಾಕ್ಷಸರು ಹಾಗೂ ಗಂಧರ್ವರ ಟಾಸ್ಕ್ ನೀಡುತ್ತಿದ್ದಾರೆ. ಕೆಂಪು ಕಲರ್ ವಸ್ತ್ರ ಧರಿಸಿರುವವರು ರಾಕ್ಷಸರು ಹಾಗೂ ಬಿಳಿ ಬಣ್ಣ ವಸ್ತ್ರ ಧರಿಸಿರುವವರು ಗಂಧರ್ವರು. ನನ್ನ ಕಾಸ್ಟ್ಯೂಮ್ ಯಾಕೆ ಚೇಂಜ್ ಆಗಿಲ್ಲ? ಯಾಕೆಂದರೆ ನೀವು ಕ್ಯಾಪ್ಟನ್ ಲೋಕಾಧಿಪತಿ ಆಗಿರುತ್ತೀರಾ. ನಾನು ರಾಕ್ಷಸ, ಯಾರಿಗೋ ಒಬ್ರಿಗೆ ಸರಿ ಕಾದಿದೆ. ಈ ಸಾಂಗ್ ಸ್ಟಾರ್. ಹೇಗ್ತಾನೆ ಗಂಧರ್ವ ಊರಿನ ಮಂಡೆಯನ್ನ. ಲೋಕಾಧಿಪತಿ ಇವರು ಈ ತರ ಟಾಸ್ಕ್ ಕೊಡಬಹುದೇ? ಹೋಗ್ರಿ ಸೈಡಿಗೆ. ಆನೆ ಬಂತೊಂದಾನೆ, ಯಾವೂರಾನೆ? ಬಿಜಾಪುರದ ಆನೆ. ಈ ನೋಡ್ರಿ ಆನೆನ ಏನ್ ಮಾಡ್ತೇನೆ ನಾನು. ವೈಲೆನ್ಸ್ ಬೇಡ, ವೈಲೆನ್ಸ್ ಬೇಡ. ಏ ಬೊಂಬೆಗೆ ವೈಲೆನ್ಸ್, ಹೋಗ್ರಿ ಸೈಡಿಗೆ. ಹೇಳ್ತಾನ ಮಧ್ಯಸ್ಥೆ ಮಾಡು ಬಾ. ಒಂದು ಎರಡು ಮೂರು. ಆನೆ ನೀನು ಆಮೇಲೆ ವಿಚಾರಿಸ್ಕೊತೀನಿ. ನಮಗೆ ರಾಕ್ಷಸರು ಸಿಕ್ಕಾಗ ನಾವ್ ಹೆಂಗ್ ಆಡ್ಬೇಕು ಅಂತ ಇವರೇ ತೋರಿಸ್ಕೊಡ್ತಾ ಇದ್ದಾರೆ. ನಾನು ಕ್ಯಾರೆಕ್ಟರ್ ಬಿಟ್ಟು ಆಚೆ ಬರಬೇಕು. ತಡ್ಕೊಂಡಿದ್ದೀನಿ, ತಡ್ಕೊಂಡು. ಬೆಳಗ್ಗೆ 10:40. ರಾಕ್ಷಸಿ ಮಹಾರಾಣಿ ಅವರೇ, ನಿಮ್ಮ ಕಾಲುಗಳು ನೋವಾಗಿದ್ದು ಅಲ್ಲವೇ? ಹೌದು ಹೌದು, ನೋಯ್ತಾ ಇದೆ, ನೋಡಿಕೊಂಡು ಮಾಡಿ. ಡೌರಾಣಿ, ಏನು ಇವತ್ತು ನೀವು ಡವ್ ಶಾಂಪೂನಲ್ಲಿ ಸ್ನಾನ ಮಾಡಿದ್ದೀರೇ ಎಂದು ಕೇಳಿದ್ದೆ. ಹಾ ಹೌದು ಹೌದು. ಆಯಿತು ಮಹಾರಾಣಿ. ರಾಕ್ಷಸಿ, ನಾನು ಬಯಸಾಗಿದ್ದೀನಿ. ನೀವು ಅವ್ರೇನಾದ್ರು ನಿಮಗೆ ಫಿಸಿಕಲ್ ಟಾಸ್ಕ್ ಕೊಟ್ರೆ ಹೇಳ್ರಿ, ನಾನು ಬಯಸಾಗಿ ಡಿಸಿಷನ್ ತಗೊಂತೀನಿ. ಆಯಿತು, ಓಕೆ. ಮೆಲ್ಲಕ್ಕೆ. ಗಂಧರ್ವ ತಾನೇ ಅವರೇ, ಶೇಕ್ ಮಾಡಿದ್ ಸಾಕು, ಸೈಡಲ್ಲಿರಿ. ಓಹ್ ಸಾರಿ. ನಿಮ್ದೆಲ್ಲ ಮುಗ್ದಿದ್ರೆ ನನ್ನನ್ನ ಹೊಗಳಿ. ಏನೆಂದು ಹೊಗಳಬೇಕು? ಹಾ, ಐ ಆಮ್ ಸೋ ಬ್ಯೂಟಿಫುಲ್, ಐ ಆಮ್ ಸೋ ಇಂಟೆಲಿಜೆಂಟ್, ಐ ಆಮ್ ಸೋ ಸ್ಮಾರ್ಟ್, ಐ ಆಮ್ ಸೋ ಬ್ಯೂಟಿಫುಲ್. ನಾನು ತುಂಬಾ ಬ್ಯೂಟಿಫುಲ್, ತುಂಬಾ ಇಂಟೆಲಿಜೆಂಟ್, ತುಂಬಾ ಏಯ್, ನಾನು ತುಂಬಾ ಬ್ಯೂಟಿಫುಲ್, ತುಂಬಾ ಇಂಟೆಲಿಜೆಂಟ್, ತುಂಬಾ ಸ್ಮಾರ್ಟ್. ಅಧಿಕ ಪ್ರಸಂಗತನ ಬೇಡ. ನೀನು ತುಂಬಾ ಬ್ಯೂಟಿಫುಲ್, ತುಂಬಾ ಸ್ಮಾರ್ಟ್, ತುಂಬಾ ಇಂಟೆಲಿಜೆಂಟ್ ಅಂತ ಹೇಳಿ. ನೀನು ತುಂಬಾ ಬ್ಯೂಟಿಫುಲ್, ತುಂಬಾ ಎಲಿಗೆಂಟ್, ಜಸ್ಟ್ ಲುಕಿಂಗ್ ಲೈಕ್ ಎ ವಾವ್. ಈ ಚಮಚಾಮೃತ ಅವರೇ, ಬನ್ನಿ ಇಲ್ಲಿಗೆ. ನಮ್ಮನ್ನು ಮನರಂಜಿಸಿ ಎಂದರೆ ಅಲ್ಲಿ ಇಲ್ಲಿ ಓಡಾಡುತ್ತಿರುವಿರಲ್ಲ, ನಮ್ಮ ಮನವೊಲಿಸುವಂತೆ ಒಂದು ಕುಣಿಯಿರಿ. ಯಾವ ಹಾಡು? ಬಂದು ಕಣಿ ಕೇಳಿ, ಯಾವುದಾದರೂ ಒಂದು ಹಾಡಿಗೆ ಕುಣಿಯಿರಿ. ಓಕೆ. ಯಕ್ಕ, ನಿನ್ ಮಗಳು ನಂಗೆ ಚಿಕ್ಕವಳಾಗಲ್ವಾ? ಪಕ್ಕದ ಮನೆ ನಿಲ್ಲಿಸಿ. ದೇವಕನ್ಯೆಯರ ಹಾಗೆ ಕುಣಿಯಿರಿ ಎಂದರೆ ಎಕ್ಕ ಪಕ್ಕ ಎಂದುಕೊಂಡು ಸೊಂಟ ತಿರುಗಿಸುತ್ತಿರುವಿರೆ. ಯಾವುದಾದರೂ ಒಂದು ಚೆನ್ನಾಗಿರುವ ಹಾಡಿಗೆ ಕುಣಿಯಿರಿ. ಯಾವ ಹಾಡು? ಪ್ರಿಯತಮೆ. ಸಾಕಲ್ವಾ? ಸಾಕು ಸಾಕು, ಒಂದು ಸುಮಧುರವಾದ ಕಂಠದಿಂದ ಹಾಡನ್ನು ಹಾಡಿ. ನಿಲ್ಲಿಸಿ. ಇಷ್ಕಾನಿಯವರು ಮನೆಯಿಂದ ಹೊರಗೆ ಹೋಗಿ 2 ವಾರಗಳಾಗಿದೆ.
ಅದೇ ಎಲ್ಲ ಗೋಜಪ್ಪವನ್ನು ಹಿಡಿದುಕೊಂಡಿದ್ದೀರಾ? ಮಿಸ್ ಮಾಡ್ಕೊಳ್ತಾ ಮಿಸ್ ಮಾಡಿಕೊಳ್ಳುತ್ತಿದ್ದೀರಾ? ಆದ್ರೆ ಇನ್ನು 2 ವಾರದಲ್ಲಿ ನೀವು ಹೋಗುವಿರಿ. ಅಲ್ಲಿ ಹೋಗಿ ಮಾತನಾಡಿಸಿ. ಆಗಲಿ. ಹಾ, ನಡೀರಿ. ಗಂಧರ್ವ ತಗೋ, ಈ ನೀರು ಕುಡಿದು ಮುಖದ ಮೇಲೆ ಹಾಕು. ಅದಮ್ಮ, ನನ್ನ ಮುಖದ ಮೇಲಲ್ಲ, ನಿನ್ನ ಮುಖದ ಮೇಲೆ ಹಾಕೋ. ಬೇಡಿ ಬೇಡಿ, ಅರ್ಥ ಮಾಡಿಕೊಳ್ಳಿ, ಬಟ್ಟೆ ಎಲ್ಲ ಒದ್ದೆ ಆಗುತ್ತದೆ. ಹಾಕೋ, ನನಗೆ ಖುಷಿ ಆಗುತ್ತದೆ. ಬೇಡಿ ಬೇಡಿ, ದಯಮಾಡಿ ಅರ್ಥ ಮಾಡಿಕೊಳ್ಳಿ. ಬೇಕಾದ್ರೆ ನಿಮಗಾಗಿ ನೃತ್ಯ ಮಾಡುತ್ತೇನೆ. ಅಯ್ಯೋ, ಆ ರಾಕ್ಷಸಿ ಬೇರೆ ಬರುತ್ತಿದ್ದಾಳೆ, ಅವಳು ಬಂದರು ಅದೇ ಹೇಳ್ತಾಳೆ. ಬನ್ನಿ ಅಲ್ಲಿ ನೃತ್ಯ ನನ್ನ ಎತ್ಕೊಂಡು ಹೋಗು. ಬನ್ನಿ ಬನ್ನಿ ಬನ್ನಿ. ತನಯವರೇ, ಈ ಸಲ ಕಪ್ಪು ಪುಂಗಿತ ಅವ್ರದೆ ಅಂತ ಹೇಳಿ. ಈ ಸಲ ಕಪ್ಪು ಪುಂಗಿತ ಅವ್ರದೆ. ಏನೋ ಏನೋ ಏನೇನು ಸ್ವಲ್ಪ ಜೋರಾಗಿ ಹೇಳಿ. ಈ ಸಲ ಕಪ್ಪು ಈ ಪುಂಗಿತ ಅವ್ರದೆ. ಹೌದು. ತಡ್ಕೊಂಡಿದ್ದೀನಿ, ನಾನು ರಾಕ್ಷಸ ಆದಾಗ ತೋರಿಸ್ತೀನಿ. ಬಂದ್ರಲ್ಲ ನಿಮ್ ಬಯಾಸ್ ಕ್ಯಾಪ್ಟನ್, ಹೋಗಿ ಯಾಕೆ ತಡ್ಕೊಂತೀರಾ? ಹೋಗಿ ಮಾಡ್ಕೊಂಡ್ ಬನ್ನಿ. ನಾನು ಅಗ್ರೆಸಿವ್ ಆದ್ರೆ ಗೊತ್ತಲ್ಲ ನಿನ್ಗೆ. ಒಂದ್ ನಿಮಿಷ ಇರಿ, ಅವರು ಅಲ್ಲಾಡ್ಸಕ್ ಬೇಕಾಗತ್ತೆ. ಕೊಡಿ. ನಾನು ಬಯಸ್ ಕ್ಯಾಪ್ಟನ್ ಅಲ್ಲ, ನಾನು ಯಾರು ಭಿಕ್ಷೆ ಹಾಕಿಲ್ಲ. ನನಗೆ ನಾನು ಆಡಿ ಗೆದ್ದಿದ್ದೀನಿ. ತಗೊಳ್ಳಿ, ಇದನ್ನು ಹಚ್ಚಿ. ಸ್ವಲ್ಪ ಮುಂದೆ ಬನ್ನಿ ರಾಕ್ಷಸಿ. ಏತಕ್ಕೆ? ತುಟಿಗೆ ಹಚ್ಚುವುದು. ಇದು ತುಟಿಗೆ ಅಲ್ಲ, ಉಗುರುಗಳಿಗೆ ಹಚ್ಚಬೇಕು. ಹಾ, ಹಚ್ಚಿ. ಸರಿಯಾಗಿ ಹಚ್ಚಿ. ಹಚ್ಚುವೆ ಹಾ. ಹಚ್ಚುವೆ. ಸ್ವಲ್ಪ ಹೆಲ್ಪ್ ಮಾಡಿ ಅಲ್ಲ. ಬಿಸಾಕಿ. ಹಾ, ಏನ್ ಸುಮ್ಮನೆ ನಿಂತಿದ್ದೀರಾ? ಇದನ್ನು ಬಿಸಾಕಿ. ಅಯ್ಯಯ್ಯೋ, ಮನೇನ್ ಏನ್ ಹಿಂಗ್ ಮಾಡಿಟ್ಟಿದ್ದೀರಾ? ಎತ್ತಿಡಿ. ಒನ್ಸ್ ಮೋರ್. ಗಂಧರ್ವರೇ, ನನ್ನ ಗಂಧರ್ವರೇ, ನನ್ನ ಕಾಲಿನ ಅಡಿ ಈ ದಿಂಬು ಇದೆ, ಎತ್ತಿ ಅಲ್ಲಿಡಿ. ಸ್ವಲ್ಪ ನೀಟಾಗಿಡಿ, ಕಂಟಿನ್ಯೂಟಿ ಮಿಸ್ ಆಗತ್ತೆ. ನಾವು ಅಗ್ರೆಸಿವ್ ಆದ್ರೆ ಗೊತ್ತಲ್ಲ. ಕ್ಯಾರೆಕ್ಟ್ರಲ್ಲಿ ಇದ್ದೀನಿ, ಕ್ಯಾರೆಕ್ಟರ್ ಬಿಟ್ಟು ಆಚೆ ಬಂದ್ಮೇಲೆ ಒಬ್ಬೊಬ್ರಿಗೂ ಇದೆ ಹಬ್ಬ. ತಡ್ಕೊಂಡಿದ್ದೀನಿ ಇಲ್ಲಿ. ಸಾಕು, ಅದೆಷ್ಟು ತಡ್ಕೊಂತೀರಾ? ಇಟ್ಕೊಳ್ರಿ. ನೋ 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 ನೋ, ಮುಗಿತ್. ಅರ್ಥ ಮಾಡ್ಕೊಳ್ಳಿ, ನಂಗೆ ಒಂದು ಸ್ವಲ್ಪ ಟೈಮ್ ಬೇಕು. ವೈ ಆರ್ ಯು ಪುಷಿಂಗ್ ಇಟ್? ಅರ್ಥ ಮಾಡ್ಕೊಳ್ಳಿ. ಇದು ಚಿಕ್ ಬಾಸ್. ಗಂಧರ್ವರೆಲ್ಲ ರಾಕ್ಷಸರಾಗಿ, ರಾಕ್ಷಸರೆಲ್ಲ ಗಂಧರ್ವರಾಗಿ ಟಾಸ್ಕ್ ಮುಂದುವರಿಸಬೇಕೆಂದು ಆದೇಶಿಸುತ್ತಿದ್ದಾರೆ. ಇದು 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 ಬೇಕಾಗಿರೋದು. ಹೆಂಗ್ ಹಾಕಿದ್ರು ನಮ್ಮ ಹುಡುಗಿಗೆ ನೀರ್ನ ಹೆಂಗ್ ಎರ್ಚಿದ್ರು. ಇವಾಗ ನಾವ್ ತೋರಿಸ್ತೀವಿ. ಎಲ್ರು ತನೈ ಬನ್ನಿ, ತನೈ ನಾವ್ ತೋರಿಸ್ತೀವಿ ನೋಡಿ. ತುಂಬಾ ವೈಲೆನ್ಸ್ ಬೇಡ, ಸಮಾಧಾನ ಆಗಿದೆ ಸ್ವಲ್ಪ. ಓಕೆ, ಬಟ್ ನೀವು ಬಯಾಸ್ಡ್ ಆಗಿರ್ಬೇಡಿ, ಅರ್ಥ ಆಯ್ತಾ? ನಮ್ಗೆ ಸಪೋರ್ಟ್ ಮಾಡ್ಬೇಕು. ಓಕೆ, ಈಗ ನಾ ಅದೇ ತಾನೇ ಮಾಡ್ತಿರೋದು. ಇವಾಗ ನೋಡು, ಒಬ್ಬೊಬ್ರಿಗೂ ಇದೆ ಹಬ್ಬ. ಬಾರೋ. ಬರ್ತೀನಿರಲ್ಲೇ. ತಗಡು, ಬಾರೋ. ಬರ್ತೀನಿರೋ. ರಾಕ್ಷಸರೇ ಹೇಳಿ. ಗುಲಾಮ, ಬಾರೋ. ಗಂಧರ್ವ ಹಾರ್ದಿಕ್, ರಾಕ್ಷಸರೇ ನನಗೆ ನೀರನ್ನು ಕುಡಿಸಿ. ಆಗಲಿ. ರಾಕ್ಷಸರೇ, ನನಗೆ ದಾಹ ಆಗ್ತದೆ, ನಾನು ಕುಡಿದು ನಿಮ್ಗೆ ಕುಡಿಸುತ್ತೇನೆ. ಆಯ್ತು.
ಈಗ ನನಗೆ ನೀರನ್ನು ಕುಡಿಸು. ರಾಕ್ಷಸರೇ, ನೀರು ಜಾಸ್ತಿ ಕುಡಿದ್ಬಿಟ್ಟೆ. ನಾನು ಸ್ವಲ್ಪ ಸುಸ್ಸು ಮಾಡಿ ಬರುತ್ತೇನೆ. ಆಯ್ತು, ಹೋಗಿ ಬಾ. ಈಗ ನೀರನ್ನು ಕುಡಿಸು. ರಾಕ್ಷಸರೇ ರಾಕ್ಷಸರೇ, ಈಗ ವೇಗವಾಗಿ ಹೋಗಿ ಬಂದಲ್ಲ, ಮತ್ತೆ ದಾಹ ಆಗುತ್ತದೆ. ನಾನು ಕುಡಿದು ಮತ್ತೆ ನಿಮಗೆ ಕುಡಿಸುತ್ತೇನೆ. ಆಯ್ತು, ಕುಡಿ. ಈಗ ನನ್ನ ಸರದಿ, ಕುಡಿಸು. ರಾಕ್ಷಸರೇ, ನೀರನ್ನು ಮತ್ತೆ ಜಾಸ್ತಿ ಕುಡಿದೆ, ಮತ್ತೆ ಸುಸುವೆ. ತೊಲಗು. ಈಗಲಾದರೂ ಕುಡಿಸುತ್ತೀಯೋ ಮತ್ತೆ ಹೋಗುತ್ತೀಯೋ? ಇಲ್ಲ ಇಲ್ಲ ರಾಕ್ಷಸ, ನಿಮ್ಗೆ ಕುಡಿಸ. ಹೌದು, 2 ಸರಿ ಬಾತ್ರೂಮ್ಗೆ ಹೋಗಿದ್ದಲ್ಲ, ಕೈ ತೊಳೆದ? 2 ಬಾರಿನೂ ಕೈ ತೊಳಿಲಿಲ್ಲ. ಏನೋ ಇಷ್ಟೊಂದು ದುಸ್ಸಾಹಸವೇ? ದೋಕಾಧಿಪತಿಗಳೇ, ಇವನು ನನ್ನ ಆಜ್ಞೆಯನ್ನು ಪಾಲಿಸುತ್ತಿಲ್ಲ. ನಾನು ವಯಸ್ಕರ್ತಾನೆ, ಪಾಲಿಸ್ರಿ ಅವ್ರು ಹೇಳ್ತಿರೋ ಆಜ್ಞೆನ. ಇಲ್ಲ, ನಾನು ಮಾಡ್ತಾ ಇದ್ರೆ ಅವ್ರು ಹೇಳಿದ್ದಲ್ಲ. ಮಾಡ್ತಾ ಇದಾರಂತಲ್ಲ. ಇಲ್ಲ ಇಲ್ಲ ಇಲ್ಲ, ಅವನು ಬಾತ್ರೂಮ್ಗೆ ಹೋಗಿ ಬಂದು ಕೈ ತೊಳಿಲಾರದೆ ನನಗೆ ನೀರನ್ನು ಕುಡಿಸಿದ್ದಾನೆ. ಫಿಸಿಕಲ್ ವೈಲೆನ್ಸ್ ಬೇಡ ಬ್ರೋ. ಅದು ಫಿಸಿಕಲ್ ವೈಲೆನ್ಸ್ ಅಲ್ಲ, ಫಿಸಿಕಲ್ ಟಚ್. ರಾತ್ರಿ 9:30. ನೋಡಿ ಎಷ್ಟು ಗಲೀಜ್ ಮಾಡಿದಾರೆ ನೋಡಿ. ಎಷ್ಟು ಹೇಳಿದ್ರು ಇಲ್ಲ ಇವ್ರಿಗೆ, ಬರೀ ಇಂಥವೇ 3rd ಕ್ಲಾಸ್ ಬುದ್ಧಿಗಳು. ನೋಡಿ ಆ ತನೆ ಟೇಬಲಲ್ಲಿ ನೋಡಿ ಎಷ್ಟು ಗಲೀಜಾಗಿದೆ ಅಂತ. ನನಗೂ ಒರೆಸಿ ಸಾಕಾಗಿದೆ. ಬೇಯ್ ಒರೆಸಿ. ಮಾತು ಲಿಮಿಟಲ್ಲಿದ್ರೆ ಒಳ್ಳೇದು. ತನೈ, ನಾನು ನಿಮಗೆ ಹೇಳಿಲ್ಲ. ನಾನೇ ಇರೋದಿಲ್ಲಿ, ಇನ್ಯಾರಿದ್ರು? ನಾಯಿ ಬೇವರ್ಸಿ ಅಂತ ಹೇಳಿಸ್ಕೊಳ್ಳೋದಕ್ಕೆ ಇಲ್ಲಿ ಯಾರು ಬಿಟ್ಟಿ ಬಿದ್ದಿಲ್ಲ, ಆಯ್ತಾ? ನೋಡಿ, ನೀವು ಅಲ್ಲಿದ್ರೆ ಅಂತ ಆಗ್ಲಿ ಅಥವಾ ನಿಮಗಾಗ್ಲಿ ನಾನು ಹೇಳಿದ್ದಲ್ಲ. ನಾನು ಹೇಳಿದ್ದು ಬೇಯ್ ಒರೆಸಿ ಅಂತ. ಯಾರು ಅವಳು? ಬೇನ ಅವಳು? ಹಿಡಿಂಬೆ ಇದ್ದಂಗಿದ್ದಾಳೆ, ಬೇನ ಅವಳು. ಮತ್ತಿನ್ನೇನು ಹೇಳ್ಬೇಕಾಗಿತ್ತು? ಫ್ರೀಕಿಂಗ್ ಫಿಶ್ ಅಂತ ಹೇಳ್ಬೇಕಾಗಿತ್ತು. ಇಲ್ಲಿ ಬೇರೆಯವ್ರನ್ನ ಬೇವರ್ಸಿ ಅಂತ ಕರೆಯೋ ಅಧಿಕಾರ ಯಾರಿಗೂ ಚಿಕ್ಕ ಬಾಸ್ ಕೊಟ್ಟಿಲ್ಲ, ಕೊಡೋದಿಲ್ಲ. ಮೇಬಿ ನಿಮ್ಮ ಮನೇಲಿ ನಿಮ್ಮ ಫ್ಯಾಮಿಲಿ ಆತರ ಕರೆದಿರ್ಬೋದು. ಫ್ಯಾಮಿಲಿ ಬಗ್ಗೆ ಮಾತಾಡ್ಬೇಡ. ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳ್ಳೋದನ್ನ ಕಲ್ತ್ಕೊಳ್ಳಿ ತನಿಷಾ ಅವ್ರೆ. ಹೇಳಿ, ಏನ್ ಹೇಳೋದು? ಏನ್ ಹೇಳೋದು? ಮರ್ಯಾದೆ ಕೊಡ್ಬೇಕು. ಯಾರು ಬಿಟ್ಟಿ ಬಂದಿಲ್ಲ ಇಲ್ಲಿ. ಬಂದ್ಬಿಟ್ಟು ಬೇವರ್ಸಿ ಅಂತ ಅನ್ನಿಸ್ಕೊಳ್ಳೋದಕ್ಕೆ ಯಾರು ಬಿಟ್ಟಿ ಕೂತಿಲ್ಲ ಇಲ್ಲಿ. ನಾವು ಕೂತಿಲ್ಲ ಇಲ್ಲಿ. ಮತ್ತೆ ಅದ್ ಹೆಂಗ್ರಿ ಹೇಳಿದ್ರಿ ನೀವು? ಅದ್ ಹೆಂಗ್ ಹೇಳಿದ್ರಿ? ನೋಡಿ ತಾನೆ, ನಾನು ಹೇಳ್ತಾ ಇದ್ದೀನಿ, ನಿಮಗ್ ಹೇಳಿಲ್ಲ ಅಂತ. ನಾನೇ ತಾನೇ ಇದ್ದಿದ್ದು, ಇನ್ಯಾರಿದ್ರು ಅಲ್ಲಿ? ಯಾರಿದ್ರು? ನೀವ್ ಆತರ ಅನ್ಕೊಂಡು ನಾನು ಏನ್ ಮಾಡಕ್ಕಾಗಲ್ಲಪ್ಪ. ನಿಮ್ಗೂ ಆ ತಗಡು ಬುದ್ಧಿನೇ ಬಂದಿದೆ. ಮೈ ಮಲ್ ಮಾತಾಡೋದು, ಬೇರೆಯವ್ರ ಪದಗಳನ್ನ ನಿಮ್ ಬಾಯಲ್ಲಿ ಹಾಕೋದು, ಇಲ್ಲ ನಿಮ್ ಪದಗಳನ್ನ ಬೇರೆಯವ್ರ ಬಾಯಲ್ಲಿ ಹಾಕೋದು. ಬೇವರ್ಸಿ ಅಂತ ಯಾರು ಹೇಳಿದ್ರಿ ಅಂತ ಗೊತ್ತು. ನಾನು ನಿಮ್ಗೆ ಹೇಳಿಲ್ಲ ಅಂತ ಹೇಳ್ತೇನೆ, ನಿಮ್ ಇಷ್ಟ. ಅಮ್ಮ, ಅಯ್ಯಯ್ಯೋ, ನಿಜವಾಗ್ಲೂ ಬೇವರ್ಸಿನೇ. ಇವನಲ್ಲಿ ಆನೆ ಬಂತೊಂದು ಆನೆ ವಿನಯ, ಆಮೇಲೆ ಇವನ್ ಸಂಘ ಬುಲ್ಲ ಮುಗಿತ್ತು, ಎಲ್ಲಿ ಕಾಣಿಸ್ತಾ ಇಲ್ಲ. ಗುರುಜಿ ಬಂದೇ ಇರ್ರಿ. ತನೇಬ್ರು ಬಾತ್ರೂಮ್ ಒಳಗಡೆ ಹೋಗಿದ್ದಾರೆ, ಅವ್ರಿಗೋಸ್ಕರ ನಾನು ನೀರು ಇಟ್ಕೊಂಡು ನಿಂತಿದ್ದೀನಿ. ಅವ್ರು ಬರ್ತಾರೆ, ನಾನು ಕೊಟ್ಬಿಟ್ಟು ಬಂದ್ಬಿಡ್ತೀನಿ. ಇರ್ರಿ. ಅಯ್ಯೋ, ಅನಿಷ್ಟು ಮುಂಡೆ ಅಲ್ಲೇ ಎದ್ಬಿಟ್ಯಾ, ಬೇಗ ಬಾ. ಅಣ್ಣ ಏನ್ ಮಾಡ್ತಾ ಇದೀರ ಅಣ್ಣ? ನೀರು ಇಟ್ಕೊಂಡು ನಿಂತಿದ್ದೀನಿ. ನನಗೋಸ್ಕರ